ಮೂರನೇ ಅವಧಿಗೆ ಕೋಲಾರ ಹಾಲು ಒಕ್ಕೂಟಕ್ಕೆ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಾದಂತ ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಆದಂತ ಡಿ.ಕೆ. ಶಿವಕುಮಾರ್ ಅವರಿಗೆ, ಮತ್ತೆ ಅದೇ ರೀತಿ ನಮ್ಮ ಜಿಲ್ಲಾ ಮಂತ್ರಿಗಳಾದ ಸುರೇಶ್ ಅಣ್ಣವರಿಗೆ, ಮತ್ತೆ ಸಹಕಾರ ಮಂತ್ರಿಗಳಾದಂತ ರಾಜಣ್ಣವರಿಗೆ, ಮತ್ತೆ ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಕೂಡ, ಮತ್ತೆ ಸರ್ಕಾರ ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಜಿಲ್ಲೆಯ ನಮ್ಮ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ನಾಯಕರುಗಳಲ್ಲಿ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಿಗಳು ಆದಂತ ರಮೇಶ್ ಕುಮಾರ್ ಅಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ಕೋಲಾರನ ಶಾಸಕರಾದಂತ ನಮ್ಮ ಮಂಜಣ್ಣವರಾಗಿರ್ಬೋದು, ಮತ್ತೆ ವಿಶೇಷವಾಗಿ ನಮ್ಮ MLC ಅನಿಲ್ ಕುಮಾರ್ ಅವರಾಗಿರ್ಬೋದು, ಮತ್ತೆ ವಿಶೇಷವಾಗಿ ನಮ್ಮ ನಜೀರ್ ಅಹಮದ್ ಅಣ್ಣವರು ಅವರಾಗಿರ್ಬೋದು, ಮತ್ತೆ ಎಲ್ಲಾ ಶಾಸಕರು, ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಸಹಕಾರ, ಮತ್ತೆ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರುಗಳು, ವಿಶೇಷವಾಗಿ ಹಿರಿಯರು, ಈ ಕೋಲಾರ ಒಕ್ಕೂಟ ವಿಭಜನೆ ಆಗಿ ಬೆಂಗಳೂರಿಂದ ಬಂದಿದ್ದಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದಂತ ME ಕೃಷ್ಣಪ್ಪನವ್ರ ಮಗ ಜಯಸಿಂಹ ಕೃಷ್ಣಪ್ಪನವರು ಹಿರಿಯರು ಅವರಾಗಿರ್ಬೋದು, ಮತ್ತೆ ಇನ್ನೊಬ್ಬ ಹಿರಿಯರು ನಿರ್ದೇಶಕರು ಈಗ ಆಯ್ಕೆ ಆಗಿರುವ ನಮ್ಮ ಶ್ರೀನಿವಾಸಪುರ ಅನ್ವೇಷಣರಾಗಿರ್ಬೋದು, ಮತ್ತೆ ಎರಡನೇ ಅವಧಿಗೆ ಮಹಿಳಾ ನಿರ್ದೇಶಕರಾಗಿ ಆಯ್ಕೆ ಆಗಿರುವ ಕಾಂತಕ್ಕ ಸೋಮಣ್ಣವರಾಗಿರ್ಬೋದು, ಮತ್ತೆ ನಮ್ಮ ಶ್ರೀನಿವಾಸಪುರ ನೂತನವಾಗಿ ನಿರ್ದೇಶಕರಾಗಿ ಸಂಸ್ಥೆಗೆ ಬಂದಿರುವಂತ ನಮ್ಮ KK ಮಂಜು ಆಗಿರ್ಬೋದು, ಮತ್ತೆ ನಮ್ಮ ಕೋಲಾರ ತಾಲೂಕಿಂದ ನಮ್ಮ ರಮೇಶ್ ಅವರು ನೂತನವಾಗಿ ಆಯ್ಕೆ ರಮೇಶ್ ಅವರಾಗಿರ್ಬೋದು, ಮತ್ತೆ ನಾಮಿನಿ ನಿರ್ದೇಶಕರು ಆದಂತ ಶಂಶೀರ್ ಆಗಿರ್ಬೋದು, ಮತ್ತೆ ಅದ್ರ ಜೊತೆಗೆ ಮಾಲೂರು ಇನ್ನೊಂದು ಕ್ಷೇತ್ರದಿಂದ ನಮ್ಮ ಶ್ರೀನಿವಾಸ್ ಅವರಾಗಿರ್ಬೋದು, ಇವರೆಲ್ಲರ ಸಹಕಾರದಿಂದ ಇವತ್ತು ಈ ಸಂಸ್ಥೆಯ ಮೂರನೇ ಅವಧಿಗೆ ಅಧ್ಯಕ್ಷನಾಗಿದ್ದೀನಿ. ಸರ್ಕಾರ ವಿಭಜನೆ ಆದ್ಮೇಲೆ ಈ ಒಕ್ಕೂಟದಲ್ಲಿ ಮೊದಲನೇ ಅಧ್ಯಕ್ಷ ಅವಕಾಶ ಕೂಡ ಸಿಕ್ಕಿದೆ ಅಂತೇಳಿ ನನ್ನ ಹೆಮ್ಮೆಯಿಂದ ಇವತ್ತು ನಾನು ಹೇಳಬೇಕಾಗ್ತದೆ. ಇದಕ್ಕೆ ಎಲ್ಲಕ್ಕೂ ಕೂಡ ನಮ್ಮ ಎಲ್ಲ ನಾಯಕರುಗಳು ಆಶೀರ್ವಾದ ಸಹಕಾರ ಜೊತೆಗೆ ನಂಬಿಕೆ ಕೂಡ, ಆ ನಂಬಿಕೆಯನ್ನು ಉಳಿಸ್ಕೊಂಡಂತ ಈ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡಂತಹದ್ದು. ಮೊದಲನೇ ಅವಧಿಯಲ್ಲಿ ಕೂಡ ಎರಡೂ ಜಿಲ್ಲೆಯ ನಾಯಕರುಗಳು ಅವತ್ತು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ನಾಯಕರುಗಳು ಮತ್ತೆ ಅವತ್ತಿನ ಆಡಳಿತ ಮಂಡಳಿಯೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದು. ಮತ್ತೆ ಎರಡನೇ ಅವಧಿಗೂ ಕೂಡ ಎರಡೂ ಜಿಲ್ಲೆಯ ನಾಯಕರುಗಳು ಅವತ್ತು ನಮ್ಮ ಚಿಂತಾಮಣಿ ಸುಧಾಕರ್ ಅವರು ಇರ್ಬೋದು, ಮತ್ತೆ ಎಲ್ಲ ನಾಯಕರುಗಳು ಕೂಡ ಅವತ್ತು ಕೂಡ ಸಹಕಾರ ಕೊಟ್ಟಿದ್ದು ಎರಡನೇ ಅವಧಿಗೆ. ಮತ್ತೆ ಎರಡನೇ ಅವಧಿಯಲ್ಲಿ 5 ವರ್ಷ ಅಧ್ಯಕ್ಷರಾಗಿ ಆಡಳಿತ ಮಾಡಿದ್ದು, ಇವತ್ತು ಮತ್ತೆ ಮೂರನೇ ಅವಧಿಗೆ ಈ ಸಂಸ್ಥೆಯ ಜವಾಬ್ದಾರಿಯನ್ನ ನಮ್ಮ ಹೆಗಲಿಗೆ ಕೊಟ್ಟಿದ್ದಾರೆ. ಈ ಸಂಸ್ಥೆಯಲ್ಲಿ ಒಳ್ಳೆ ಆಡಳಿತ ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಂಡಂತ ಆಡಳಿತವನ್ನ ಕೊಡಂತಹದ್ದು ನನ್ನ ಜೊತೆಗೆ ಇವತ್ತೇನು 13 ಜನ ನಿರ್ದೇಶಕರಿದ್ದೀವಿ. ಎಲ್ಲ ನಿರ್ದೇಶಕರು ಕೂಡ ಜವಾಬ್ದಾರಿ ಕೂಡ ಇದೆ. ಈ ಹಾಲು ಒಕ್ಕೂಟವನ್ನ ನಾವು 5 ವರ್ಷ ಯಾವ ರೀತಿ ಆಡಳಿತ ಮಂಡಳಿ ನಡೆಸ್ಕೊಂಡ್ ಬಂದ್ವಿ, ಆ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನಗಳು ಮತ್ತೆ ಆ ಆಡಳಿತ ಮಂಡಳಿ ತಗೊಂಡಂತ ಯೋಜನೆಗಳ ಕಾರ್ಯಕ್ರಮಗಳನ್ನ ಒಪ್ಪಿ ಇವತ್ತು ಮತ್ತೆ ಸುಮಾರು ಜನ ಆಯ್ಕೆಯಾಗಿ ಬಂದಿದ್ದಾರೆ. ಕೆಲವರು ಆಯ್ಕೆ ಆಗಿಲ್ಲ, ಆದರೂ ಸಹಿತ ನಮ್ಮ ಮೇಲೆ ಎಲ್ಲರ ಮೇಲೆ ನಂಬಿಕೆ ಇಟ್ಟು ಈ ಸಂಸ್ಥೆಯನ್ನ ಜವಾಬ್ದಾರಿನ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು, ಎಲ್ಲ ಶಾಸಕರುಗಳು ಕೊಟ್ಟಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಂಡಂತ ಕೆಲಸ ನಾವು ಮಾಡಬೇಕಾಗ್ತದೆ.
ಅದ್ರ ಜೊತೆಗೆ ನಮ್ಮ ವಿಭಜನೆ ಆಗಿದ್ದು ಡಿಸೆಂಬರ್ 2024 ವಿಭಜನೆ ಆದ್ಮೇಲೆ ನಮ್ಮ ಸರ್ಕಾರ ಆಡಳಿತಾಧಿಕಾರಿಯಾಗಿ ಇಲ್ಲಿನ ಕೋಲಾರ ಎಸಿ ಅವ್ರನ್ನ ಆಡಳಿತಾಧಿಕಾರಿಗೆ ಅವಕಾಶ ಮಾಡಿಕೊಟ್ಟಾದ್ಮೇಲೆ ಕೂಡ ವಿಭಜನೆ ಆದಾಗ 6,58,382 ಲೀಟರ್ ಹಾಲಿತ್ತು ಕೋಲಾರ ಚಿಕ್ಕಬಳ್ಳಾಪುರ ವಿಭಜನೆ ಆದ ಸಂದರ್ಭ. ಆಡಳಿತಾಧಿಕಾರಿಗಳು ಬಂದ ಮೇಲೆ ಆಡಳಿತಾಧಿಕಾರಿಗಳು ಮತ್ತೆ ನಮ್ಮ ಈ ಸಂಸ್ಥೆಯ ಎಲ್ಲ ಅಧಿಕಾರಿಗಳು MD ಆಗಿರ್ಬೋದು ಎಲ್ಲ ಅಧಿಕಾರಿಗಳು ಒಂದು ಒಳ್ಳೆಯ ಆಡಳಿತವನ್ನ ಕೊಟ್ಟಿರೋದ್ರಿಂದ ನಮಗೆ ವಿಭಜನೆ ಆದ 6,58,000 ಲೀಟರ್ ಹಾಲಿದ್ದು ಇವತ್ತು 8,09,000 ಲೀಟರ್ ಹಾಲು ಉತ್ಪಾದನೆ ಕೂಡ ಆಗಿದೆ. ಆ ಜೊತೆಗೆ ಹೆಚ್ಚಿಗೆ ಸಂಘಗಳನ್ನು ಕೂಡ ಹೆಚ್ಚಿಗೆ ಮಾಡುತ್ತಾ ಹೋದ್ರಿಂದ ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಿದೆ. ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಹಾಲು ಉತ್ಪಾದನೆ ಕೋಲಾರ ಒಕ್ಕೂಟದಲ್ಲಿ ಜಾಸ್ತಿ ಆಗಿರೋದಲ್ಲ, ಕರ್ನಾಟಕ ರಾಜ್ಯದಲ್ಲಿ 1,08,00,000 ಹಾಲು ಉತ್ಪಾದನೆ ಗುರಿಯನ್ನ ಮುಟ್ಟಿದ್ದು ಒಂದು ದಾಖಲೆ. ಅದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಬೇಕಾಗ್ತದೆ. ಕಾರಣ ಏನು ಅಂದ್ರೆ ಅವರು ಮೊದಲು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ 5 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಹಾಲು ಉತ್ಪಾದಕರಿಗೆ ಅಂತ ತಗೊಂಡಂತ ತೀರ್ಮಾನದ ಜೊತೆಗೆ 2ನೇ ಅವಧಿಗೆ ಮುಖ್ಯಮಂತ್ರಿ ಆದ್ಮೇಲೆ 4 ರೂಪಾಯಿ ಹೆಚ್ಚುವರಿ ಗ್ರಾಹಕರಿಗೆ ರೇಟ್ ಅನ್ನ ಜಾಸ್ತಿ ಮಾಡಿ ಆ 4 ರೂಪಾಯಿ ನೇರವಾಗಿ ಹಾಲು ಉತ್ಪಾದಕರಿಗೆ ಕೊಡಂತ ತೀರ್ಮಾನ ತಗೊಂಡಿದ್ರಿಂದ ಇವತ್ತು ಆ ತೀರ್ಮಾನದಿಂದ ಮುಖ್ಯಮಂತ್ರಿ ತಗೊಂಡಂತ ತೀರ್ಮಾನದಿಂದ ಇವತ್ತು ಏನು 4 ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಅದನ್ನ ನೇರವಾಗಿ ಹಾಲು ಉತ್ಪಾದಕ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಗೊಂಡಂತ ತೀರ್ಮಾನದಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಒಕ್ಕೂಟಗಳಲ್ಲೂ ಕೂಡ ಹಾಲು ಉತ್ಪಾದಕರು ಹೆಚ್ಚಿಗೆ ಆಗಿದ್ದಾರೆ. ಮತ್ತೆ ಹಾಲು ಉತ್ಪಾದನೆ ಕೂಡ ಹೆಚ್ಚಿಗೆ ಆಗಿದೆ. ಇವತ್ತು ನಮ್ಮ ಕೋಲಾರ ಒಕ್ಕೂಟದಲ್ಲಿ 8,09,000 ಹೆಚ್ಚಿಗೆ ಆಗಿದ್ವು ಅಂದ್ರೆ ಸನ್ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಇವತ್ತು ಕರ್ನಾಟಕ ರಾಜ್ಯದ ಪರವಾಗಿ ಮತ್ತೆ ವಿಶೇಷವಾಗಿ ನಮ್ಮ ಒಕ್ಕೂಟದ ಪರವಾಗಿ ಕೂಡ ನಾವು ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ. ಇಂಥ ಒಂದು ವಾತಾವರಣದ ಸಂದರ್ಭದಲ್ಲಿ ಇವತ್ತು ಕೋಲಾರ ಒಕ್ಕೂಟದಲ್ಲಿ ಹಾಲು ಹೆಚ್ಚಿಗೆ ಉತ್ಪಾದನೆ ಮಾಡೋಕ್ಕೆ ಅತಿ ಹೆಚ್ಚಿನ ಅವಕಾಶಗಳಿದೆ. ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬಹುದು. ನಾವು ವಿಭಜನೆ ಆಗೋಕ್ ಮತ್ತು ಸುಮಾರು 12 ಲಕ್ಷವರೆಗೂ ಕೂಡ ನಾವು 2 ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆ ಇತ್ತು. ಒಂದೇ ಸಾರಿ ನಾವು ವಿಭಜನೆ ಆದ್ಮೇಲೆ ಹಾಲು ಕಡಿಮೆ ಆಗಿದಲ್ಲ ಅನ್ನೋ ಒಂದು ಕೊರಗು ಕೂಡ ಬೇಜಾರು ಕೂಡ ಇದೆ. ಇವತ್ತು ಆಡಳಿತ ಮಂಡಳಿ ಜವಾಬ್ದಾರಿ ಏನಿದೆ ಅಂದ್ರೆ ನಮ್ದು ನೆಕ್ಸ್ಟ್ ಟಾರ್ಗೆಟ್ ಆಡಳಿತ ಮಂಡಳಿ ಇವತ್ತಿಂದ 1 ವರ್ಷದ ಒಳಗಡೆ ನಮ್ಮ ಒಕ್ಕೂಟದಲ್ಲಿ 10 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಬೇಕು ಅಂತ ಒಂದು ಗುರಿಯನ್ನ ಇಟ್ಕೊಳ್ಬೇಕಾಗ್ತದೆ ನಾವು. ಅದು ಮೊದಲ ಆಡಳಿತ ಸಭೆಯಲ್ಲಿ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಎಲ್ಲರೂ ಕೂಡ ತೀರ್ಮಾನ ತಗೊಂಡು 1 ವರ್ಷದ ಒಳಗೆ ಹಾಲು ನಮ್ಮ ಒಕ್ಕೂಟದಿಂದ ಪ್ರತಿ ತಾಲೂಕಲ್ಲೂ ಕೂಡ ಹಾಲು ಉತ್ಪಾದನೆ ಹೆಚ್ಚಿಗೆ ಆಗ್ಬೇಕಾಗ್ತದೆ. ಹಾಲು ಹೆಚ್ಚಿಗೆ ಆಗ್ಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕೂಡ ಒಂದು ಯೋಜನೆಯನ್ನ ನಾವು ತಗೋಬೇಕಾಗ್ತದೆ. ಈಗಾಗಲೇ ಆಡಳಿತ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಸಂಘಗಳನ್ನ ಹೆಚ್ಚಿಗೆ ಮಾಡಿದ್ರಿಂದ ಹಾಲು ಕೂಡ ಹೆಚ್ಚಿಗೆ ಆಗಕ್ಕೆ ಅವಕಾಶ ಸಿಕ್ಕಿದೆ. ಅದೇ ರೀತಿ ನಾವು 1 ವರ್ಷದಲ್ಲಿ ಸುಮಾರು 100ರಿಂದ 150 ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ 6 ತಾಲೂಕಲ್ಲೂ ಕೂಡ ಹೆಚ್ಚಿಗೆ ಸಂಘಗಳನ್ನು ಮಾಡಿ ಹಾಲು ಉತ್ಪಾದಕರನ್ನ ಹೆಚ್ಚಿಗೆ ಮಾಡಿ 10 ಲಕ್ಷ ಲೀಟರ್ ಟಾರ್ಗೆಟ್ ಇಟ್ಕೊಂಡಿದ್ದು 1 ವರ್ಷಕ್ಕೆ ನಮ್ಮ ಹಾಲು ಉತ್ಪಾದನೆ ನಮ್ಮ ಒಕ್ಕೂಟದಲ್ಲಿ ಮಾಡಬೇಕು ಅಂತೇಳಿ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದ್ ಜೊತೆಗೆ ವಿಶೇಷವಾಗಿ ನಮ್ಮಲ್ಲಿ ಹೊಸ ಯೋಜನೆಗಳು ನಮ್ಮಲ್ಲಿ ತಗೊಂಡಂತದ್ದು ಯಾವುದು ಕೂಡ ಬಾಕಿ ಇಲ್ಲ. ನಾವು ಈಗಾಗಲೇ ಹೋದ ಆಡಳಿತ ಮಂಡಳಿಯಲ್ಲಿ ಬೇರೆ ಏನೇನು ಬೇಕಿತ್ತೋ ಒಕ್ಕೂಟಕ್ಕೆ ಎಲ್ಲ ಯೋಜನೆಗಳೆಲ್ಲ ತಗೊಂಡ್ಬಿಟ್ಟಿದೀವಿ. ನಮ್ಮ ಮುಂದೆ ಇರೋದು ಏನಂದ್ರೆ ಹೊಸ ಯೋಜನೆಗಳು. ನಾವು ಹಾಲು ಉತ್ಪಾದಕರಿಗೆ ಒಳ್ಳೆ ದರವನ್ನ ಕೊಡ್ಬೇಕಾಗ್ತದೆ. ಅದಕ್ಕೂ ಕೂಡ ನಮ್ಮ ಆಡಳಿತ ಮಂಡಳಿ ಮೇಲೆ ಜವಾಬ್ದಾರಿ ಇದೆ. ಅದು ಕೂಡ ತೀರ್ಮಾನ ತಗೊಬೇಕಾಗ್ತದೆ. ಅದ್ರ ಜೊತೆಗೆ ಏನು ಒಕ್ಕೂಟದಲ್ಲಿ ಮಾರಾಟಕ್ಕಿಂತ ಹೆಚ್ಚಿಗೆ ನಮ್ಮ ಮಾರಾಟ ಮಾಡೋಕ್ಕಿಂತ ಹೆಚ್ಚಿಗೆ ಇವತ್ತು ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಿರೋದ್ರಿಂದ ಸುಮಾರು 1.5 ಲಕ್ಷ ಲೀಟರ್ ಇವತ್ತು ನಮಗೆ ಮಾರಾಟಕ್ಕಿಂತ ಹೆಚ್ಚಿಗೆ ಹಾಲು ಉತ್ಪಾದನೆ ಬರ್ತಾ ಇದೆ. ಅದನ್ನ ನಾವು ಬೇರೆ ರಾಜ್ಯಗಳು ಆಂಧ್ರ ಆಗಿರ್ಬೋದು ಬೇರೆ ಕಡೆ ಮಾಡೋದ್ ಜೊತೆಗೆ ಬೇರೆ ರೀತಿಯಲ್ಲಿ ಏನು ಉತ್ಪನ್ನಗಳನ್ನ ತಯಾರು ಮಾಡಬೇಕು ಅದನ್ನು ಕೂಡ ನಾವು ನಮ್ಮ ಒಕ್ಕೂಟದಲ್ಲಿ ತಗೊಂಡು ಎಷ್ಟೇ ಹಾಲು ಬಂದರೂ ಕೂಡ ಪಕ್ಕದ ರಾಜ್ಯಗಳಿಗೆ ಮಾರಾಟವನ್ನ ವಿಸ್ತರಣೆ ಮಾಡುತ್ತ ಒಂದು ಕಾರ್ಯಕ್ರಮ ಕೂಡ ನಾವು ಆಡಳಿತ ಮಾಡಿ ತೀರ್ಮಾನ ತಗೊಬೇಕಾಗ್ತದೆ. ಅದ್ರ ಜೊತೆಗೆ ವಿಶೇಷವಾಗಿ ರೈತರಿಗೆ ಹಾಲು ಉತ್ಪಾದಕರಿಗೆ ಈಗಾಗಲೇ ಕರ್ನಾಟಕ ರಾಜ್ಯದ
ನಮ್ಮ ಸರ್ಕಾರದ ಮಂತ್ರಿಗಳಾದ ರಾಜಣ್ಣ ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ. ಆ ಜೊತೆಗೆ NDDB ಕೂಡ ಒಂದು ತೀರ್ಮಾನ ಮಾಡಿದೆ. ಕಾಮನ್ ಸಾಫ್ಟ್ವೇರ್ ಅಳವಡಿಸಬೇಕು ಪ್ರತಿಯೊಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಂತೇಳಿ ಈಗಾಗಲೇ ತೀರ್ಮಾನ ತಗೊಂಡಿರೋದ್ರಿಂದ ನಾವು ಕಡ್ಡಾಯವಾಗಿ ನಾವು ಕಾಮನ್ ಸಾಫ್ಟ್ವೇರ್ ಪ್ರತಿಯೊಂದು ಸಂಘದಲ್ಲಿ ಕೂಡ ನಾವು ಮಾಡಬೇಕಾಗ್ತದೆ. ಅದರಿಂದ ಏನಾಗ್ತದೆ ಅಂದ್ರೆ ಹಾಲು ಉತ್ಪಾದಕರಿಗೆ ಫ್ಯಾಟ್ ಮೇಲೆ ನಾವು ರೇಟ್ ಕೊಡಬಹುದು, ಗುಣಮಟ್ಟದ ತಕ್ಕಂಗೆ ಹಾಲು ರೇಟ್ ಅನ್ನ ಕೊಡಬಹುದು. ಅದು ಅವಾಗ ಏನಾಗ್ತದೆ, ಯಾರು ಒಳ್ಳೆ ಗುಣಮಟ್ಟದ ಹಾಲನ್ನ ಕೊಡ್ತಾರೆ ಆ ಹಾಲಿನ ಮೇಲೆ ಫ್ಯಾಟ್ ಇದ ಮೇಲೆ ರೇಟ್ ಅನ್ನ ನಿಗದಿ ಮಾಡುತ್ತ ಅವಕಾಶ ಇರ್ತದೆ. ಅದನ್ನು ಪ್ರಾರಂಭ ಮಾಡಿದೀವಿ ನಾವು. 100% ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಎಲ್ಲಾ ಸಂಘಗಳಲ್ಲಿ ಕಾಮನ್ ಸಾಫ್ಟ್ವೇರ್ ಅನ್ನ ಅಳವಡಿಸುವಂತ ತೀರ್ಮಾನ ಕೂಡ ನಮ್ಮ ಮುಂದೆ ನಾವು ತಗೊಬೇಕಾಗ್ತದೆ ಆದಷ್ಟು ಬೇಗನೆ. ಅದ್ರ ಜೊತೆಗೆ ಹೋದ ಆಡಳಿತ ಮಂಡಳಿಯಲ್ಲಿ ನಾವು ಯೋಜನೆಗಳನ್ನ ಹೊಸ ಯೋಜನೆಗಳನ್ನ ತಗೊಂಡಿದ್ದೀವಿ. ಸುಮಾರು 40 ವರ್ಷ ಆಯ್ತು, 40 ವರ್ಷಕ್ಕಿಂತ ಹೆಚ್ಚಿಗೆ ಆಯ್ತು. ಬೆಂಗಳೂರಿಂದ ಕೋಲಾರ ವಿಭಜನೆ ಆಗಿ ಬಂದು ಹೊಸ ಯೋಜನೆಗಳನ್ನ ತಗೊಳ್ಳಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಅಂತ ಅವಕಾಶಗಳನ್ನ ನಾವು 5 ವರ್ಷ ಆಡಳಿತ ಮಂಡಳಿಯಲ್ಲಿ, ಅದ್ರ ಜೊತೆಗೆ 5 ವರ್ಷ ಆಡಳಿತ ಮಂಡಳಿ ಅನ್ನೋದಕ್ಕಿಂತಲೂ ಆ ಮಂಡಳಿಗೆ ಸಹಕಾರ ಕೊಟ್ಟಂತ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರೀ 1.5 ವರ್ಷದಲ್ಲಿ ತಗೊಂಡಂತ ತೀರ್ಮಾನ. ನಾವು ನಮ್ಮ ಸರ್ಕಾರ ಬಂದ್ಮೇಲೆ ಮುಖ್ಯಮಂತ್ರಿಗಳ ಸಹಕಾರ ತಗೊಂಡು, ಜಿಲ್ಲಾ ಮಂತ್ರಿಗಳ ಸಹಕಾರ ತಗೊಂಡು, ನಮ್ಮ ಜಿಲ್ಲೆಯ ಶಾಸಕರ ಸಹಕಾರ ತಗೊಂಡು, ಆಮೇಲೆ ಸಹಕಾರ ಮಂತ್ರಿಗಳು ರಾಜಣ್ಣವರ ಸಹಕಾರ ತಗೊಂಡು ನಮ್ಮ 3 ಪ್ರಾಜೆಕ್ಟ್ಗಳನ್ನ ತಗೊಂಡ್ವಿ. ಏನು ಹಳೆ ಡೈರಿ ಇತ್ತು ಸುಮಾರು 40 ವರ್ಷದಿಂದ, ಅದನ್ನ ನಾವು ಹೊಸ ಯೋಜನೆಗಳನ್ನ, ಒಳ್ಳೆ ಟೆಕ್ನಾಲಜಿ ಯೋಜನೆಗಳನ್ನ ತಗೋಬೇಕು ಅಂತೇಳಿ MEK ಗೋಲ್ಡನ್ ಡೈರಿ, ME ಕೃಷ್ಣಾಪುರ ಹೆಸರಲ್ಲಿ ಡೈರಿನ ಕಟ್ಟಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು ಅದು ನಿಲ್ತಿತ್ತು. ಅದನ್ನ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸಹಕಾರದಿಂದ ಈಗಾಗಲೇ ಅದನ್ನ ಸುಮಾರು 250 ಕೋಟಿಯಲ್ಲಿ ಈಗಾಗಲೇ MEK ಗೋಲ್ಡನ್ ಡೈರಿನ ಪ್ರಾರಂಭ ಮಾಡಿ ನನ್ನ ಪ್ರಕಾರ ಒಂದು ಆದಷ್ಟು ಬೇಗನೆ ಮುಗಿತಾ ಇದೆ. ಅದಕ್ಕೆ ಡಿಸೆಂಬರ್ 25 ಒಳಗಡೆ ಈ ಡೈರಿನ ಕಂಪ್ಲೀಟ್ ನಾವು ಡೈರಿ ಕೆಲಸವನ್ನ ಪೂರ್ಣಗೊಳಿಸಿ, ಅದರಿಂದ ಆ ಡೈರಿ ಕಂಪ್ಲೀಟ್ ಆಗಿ ನಾವು ಏನಿಲ್ಲಿ ಹಳೆ ಮಿಷನ್ಗಳು ಮತ್ತೆ ಹಳೆ ಡೈರಿ ಇಟ್ಕೊಂಡಿದ್ವಿ ಅದು ಶಿಫ್ಟ್ ಆದ್ರೆ 1 ವರ್ಷಕ್ಕೆ ನಮಗೆ 3 ಕೋಟಿ ರೂಪಾಯಿ MEK ಗೋಲ್ಡನ್ ಡೈರಿಗೆ ಉದ್ಘಾಟನೆ ಆದ್ಮೇಲೆ ಈ ಸಂಸ್ಥೆಗೆ ಉಳಿತಾಯ ಆಗುತ್ತಾ ಅವಕಾಶಗಳು ಕೂಡ 3 ಕೋಟಿ ರೂಪಾಯಿ ಉಳಿತಾಯ ಆಗ್ತದೆ. ಅದನ್ನು ಆದಷ್ಟು ಬೇಗನೆ ಡಿಸೆಂಬರ್ 25ರಷ್ಟರಲ್ಲಿ ಉಳಿಕೆ ಕೆಲಸವನ್ನ ಮಾಡಿ ನಾವು ತಗೊಬೇಕಾಗ್ತದೆ. ಅದ್ರ ಜೊತೆಗೆ ನಮ್ಮ MEK ಗೋಲ್ಡನ್ ಡೈರಿ ಮಾಡಿರೋದ್ರ ಪಕ್ಕದಲ್ಲಿ ಜಾಗ ಕೂಡ ಉಳ್ಕೊಂಡು ಇನ್ನೂ ಸ್ವಲ್ಪ ಜಾಗ ಇದೆ. ನಾವು ಹಾಲು ಹೆಚ್ಚಿಗೆ ಉತ್ಪಾದನೆ ಮಾಡೋದು, ಮಾರ್ಕೆಟಿಂಗ್ ಮಾಡೋದ್ರ ಜೊತೆಗೆ ನೂತನ ಮಾದರಿಯ ಉತ್ಪನ್ನಗಳು ತಯಾರು ಮಾಡೋದು ಕೂಡ ಆ ಖಾಲಿ ಜಾಗದಲ್ಲಿ ನಾವು ಅವಕಾಶ ಮಾಡ್ಕೊಳ್ಬೇಕು ಅಂತೇಳಿ ಅಂದ್ಕೊಂಡು ಅದು ಕೂಡ ಕಾರ್ಯಕ್ರಮ ತಗೊಬೇಕಾಗ್ತದೆ. ಅದ್ರ ಜೊತೆಗೆ ವಿಶೇಷವಾಗಿ ನಿಮ್ಗೆಲ್ಲ ಗೊತ್ತಿರೋದೆ, ಹೋದ ಆಡಳಿತ ಮಂಡಳಿಯಲ್ಲಿ ಸೋಲಾರ್ ಪ್ಲಾಂಟ್ ನಮ್ಮ ಭಾರತ ದೇಶದಲ್ಲಿ ಒಂದು ಮಿಲ್ಕ್ ಯೂನಿಯನ್, ಬೇರೆ ಸಂಸ್ಥೆ ಎಲ್ಲ ನಾನು ಹೇಳ್ತಾ ಇರೋದು ಮಿಲ್ಕ್ ಯೂನಿಯನ್ ಫಸ್ಟ್ ಟೈಮ್ 12 ಮೆಗಾವಾಟ್ ಸೋಲಾರ್ ಪ್ಲಾಂಟ್ ಅನ್ನ ಮಾಡಬೇಕು ಅಂತ ತಗೊಂಡಂತ ತೀರ್ಮಾನ. ಆ ತೀರ್ಮಾನ ತಗೊಂಡು ಈಗಾಗಲೇ 10 ಮೆಗಾವಾಟ್ ನನ್ನ ಪ್ರಕಾರ 15-20 ದಿವಸ ಆಗಿದೆ, ಚಾರ್ಜ್ ಆಗ್ಬಿಟ್ಟಿದೆ. ಹೌದಾ? 10 ಮೆಗಾವಾಟ್ ಚಾರ್ಜ್ ಆಗಿದೆ. ಇನ್ನು 2 ಮೆಗಾವಾಟ್ ರೂಪ್ ಇದೆ. 2 ಮೆಗಾವಾಟ್ ರೂಪಲ್ಲಿ ಮಾಡಿದ್ವಿ. ಅದೇನು ಹಸಿರು ಮೇವು ಬೆಳೆಯೋದಕ್ಕೂ ಅಂತ ಅದು ಪ್ರಾವಿಜನ್ ಮಾಡ್ಕೊಂಡಿದ್ವಿ, ರೂಪ್ ಟಾಪ್ ಸೋಲಾರ್ ಅಂತ. ಅದು 2 ಮೆಗಾವಾಟ್ ನನ್ನ ಪ್ರಕಾರ ಇನ್ನೊಂದು 25 ಆಗಸ್ಟ್ ಅಲ್ಲಿ ಆ 2 ಮೆಗಾವಾಟ್ ಏನ್ ಬಾಕಿ ಇದೆ ಅದು ಕೂಡ ಚಾರ್ಜ್ ಆಗ್ಬಿಡ್ತದೆ. ಅದು ಚಾರ್ಜ್ ಆಯ್ತು ಅಂದ್ರೆ 12 ಮೆಗಾವಾಟ್ ಉತ್ಪಾದನೆ ಆಗ್ತದೆ. ನಮ್ಮ ಒಕ್ಕೂಟದಲ್ಲಿ ಪ್ರತಿ ದಿವಸ ನಾವು 48,000 ಯೂನಿಟ್ ಕರೆಂಟ್ ಬಳಸ್ತಾ ಇದ್ದೀವಿ. ಪ್ರತಿ ಡೇ 48,000 ಯೂನಿಟ್ ಬೇಕಾಗ್ತದೆ. ಆದ್ರೆ ನಮ್ಗೆ ಉತ್ಪಾದನೆ ಎಷ್ಟು ಬರ್ತಾ ಇದೆ ಆ ಸೋಲಾರ್ ಇಂದ 14 ಲಕ್ಷ ಯೂನಿಟ್ ಉತ್ಪಾದನೆ ಮಾಡ್ತಾ ಇದೀವಿ ನಾವು. 14 ಲಕ್ಷ ಯೂನಿಟ್ ಉತ್ಪಾದನೆ ಸೋಲಾರ್ ಪ್ಲಾಂಟ್ ಇಂದ ಬರ್ತದೆ. ಅದರಿಂದ ನಮಗೆ ಈಗಿರೋ ಪ್ಲಾಂಟ್ ಏನು ಈಗಿದೆಯೋ ಈ ಪ್ಲಾಂಟ್ಗೆ ಒಂದು ದಿವಸಕ್ಕೆ 9 ಲಕ್ಷ ಯೂನಿಟ್ ಬೇಕಾಗ್ತದೆ. 9 ಲಕ್ಷ ಯೂನಿಟ್ ಬೇಕಾಗ್ತದೆ. ಇನ್ನು ಉಳಿಕೆ ಯೂನಿಟ್ಗಳು ಏನ್ ಮಾಡಬೇಕು ಅಂತಂದಾಗ ನಾವು ನೆಕ್ಸ್ಟ್ ಬೋರ್ಡ್ ಅಲ್ಲಿ ಈ ಆಡಳಿತ ಮಂಡಳಿಯಲ್ಲಿ ಒಂದು ತೀರ್ಮಾನ ತಗೊಬೇಕಾಗ್ತದೆ. ಹೆಚ್ಚುವರಿ ನಮಗೆ ಕರೆಂಟ್ ಇರೋದ್ರಿಂದ ಇದು ಚಿಕ್ಕಬಳ್ಳಾಪುರ ಕೋಲಾರಗೆ ಮಾಡಿದ್ದು ವಿಭಜನೆ ಆದ್ಮೇಲೆ ಅಲ್ಲಿನ ಆಸ್ತಿ ಅಲ್ಲಿ
ಮತ್ತೆ ಇಲ್ಲಿನ ಆಸ್ತಿ ಇಲ್ಲಿ ಅಂತ ಏನಾಗಿದೆ ಅದ್ರ ಪ್ರಕಾರ ನಮಗೆ ಟೋಟಲ್ 12 ಮೆಗಾವಾಟ್ ಉಳ್ಕೊಂಡಿರೋದ್ರಿಂದ ನಮಗೆ 9,000 ಯೂನಿಟ್ ಜೊತೆಗೆ ಇನ್ನೂ ಹೆಚ್ಚಿಗೆ ಇರುತ್ತವುದು. ನಾವು ಒಂದು ತೀರ್ಮಾನ ಮಾಡ್ತಾ ಈಗಾಗಲೇ BMCಗಳಿಗೆ ನಾವು ಈ ಸೋಲಾರ್ ಪವರ್ ಅನ್ನ ಕೂಡ BMCಗಳಿಗೆ ಕೊಡಬೇಕು ಅಂತ ಕೂಡ ತೀರ್ಮಾನ ಮಾಡ್ಕೊಂಡಿದೀವಿ. BMCಗಳು ನಮ್ಮ ಜಿಲ್ಲೆಯಲ್ಲಿ ಟೋಟಲ್ BMCಗಳು ನಮ್ಮಲ್ಲಿ ಎಷ್ಟಿದೆ? 240 BMCಗಳಿದೆ. 240 BMCಗಳಿಗೆ 30 ಲಕ್ಷ ಯೂನಿಟ್ ಕರೆಂಟ್ ಬೇಕಾಗ್ತದೆ. ಪ್ರತಿ 3 ಲಕ್ಷ ಯೂನಿಟ್ ಪ್ರತಿ ಡೇ ಬೇಕಾಗ್ತದೆ. ನಮ್ಮ ಹತ್ರ ಉಳಿಕೆ ಆಗಿರೋಂತ ಪವರ್ ಅನ್ನ BMCಗಳಿಗೆ ಕೊಡಬೇಕು. ಅದ್ರ ಜೊತೆಗೆ ಇನ್ನೂ 2 ಲಕ್ಷ ಯೂನಿಟ್ ಉಳಿದಿರ್ತದೆ. ಅದನ್ನ ನಾವು BMCಗಳಿಗೆ ಕೊಡೋದ್ರಿಂದ ಏನು ಉಳಿತಾಯ ಆಗ್ತದೆ ನಮ್ಗೆ ಅಂದ್ರೆ, ನಾವು 1 ಲೀಟರ್ ಹಾಲಿಗೆ BMC ಮೇಂಟೆನೆನ್ಸ್ಗೆ 32 ಪೈಸೆ ಕೊಡ್ತಾ ಇದೀವಿ. ನಾವು ಒಕ್ಕೂಟದಿಂದ 32 ಪೈಸಾ ನಮ್ಮ ಒಕ್ಕೂಟದಿಂದ ಕೊಡ್ತಾ ಇದೀವಿ. ಅದನ್ನ ಕಡಿಮೆ ಮಾಡಿಕೊಂಡು ಆ BMC ಇರುವಂತ ಸಂಘಕ್ಕೆ ನಾವು ಕಡಿಮೆ ಮಾಡಿಕೊಂಡು ಈ ಪವರ್ ಅನ್ನ ಹೆಚ್ಚಿಗೆ ಕೊಟ್ಟಾಗ ಇಲ್ಲಿ ಕೂಡ ಉಳಿತಾಯ ಆಗ್ತದೆ. 32 ಪೈಸಾ ಕೊಡ್ತಾ ಇದ್ವಿ, ಅದರಲ್ಲಿ ಉಳಿತಾಯ ಆಗ್ತದೆ. ಪವರ್ ಅವ್ರಿಗೆ ಉಳಿತಾಯ ಆಗ್ತದೆ. ಬೇರೆ ಮೇಂಟೆನೆನ್ಸ್ ಏನಂತ ಅದು ಮಾತ್ರ ಕೊಡಬೇಕು ಅಂತ ಕೂಡ ತೀರ್ಮಾನ ತಗೋಬೇಕಾಗ್ತದೆ. ಅದ್ರ ಜೊತೆಗೆ ನಾವು ಈಗಾಗಲೇ ಒಂದು ತಿಂಗಳಿಗೆ ನಾವು 80 ಲಕ್ಷ ಈಗ ನಾವು ಕರೆಂಟ್ ಬಿಲ್ ಕಟ್ತಾ ಇದೀವಿ. ಈಗ ಈ ಒಂದ್ರದ್ದು ಮಾತ್ರ ಹೇಳ್ತಾರೆ, ನಾವು 80 ಲಕ್ಷ ಕಟ್ತಾ ಇದೀವಿ. ಒಟ್ಟಾರೆ ನಾವು 1,30,30,00,000 ಕೊಡ್ತಾ ಇದೀವಿ. ನಾವು BMC ಈ ಪ್ಲಾಂಟ್ 1,30,30,00,000 ಈಗಾಗಲೇ ಕಟ್ತಾ ಇದೀವಿ. ಅದ್ರ ಜೊತೆಗೆ ನಮಗೆ ಈ BMCಗಳು ನಾವು ಹೊರತುಪಡಿಸಿ BMCಗಳು ಬಿಟ್ಟು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು 750 ಸಂಘ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಆ ಸಂಘಗಳು ಕೂಡ ಇವತ್ತು ಕರೆಂಟ್ ಬಿಲ್ ಕಟ್ತಾ ಇದ್ದಾರೆ, ಸಂಘ ಬಿಲ್ ಕಟ್ತಾ ಇದ್ದಾರೆ, ಪವರ್ ಬಿಲ್ ಕಟ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕಾದ್ರೆ ನಮ್ಮ ಕರೆಂಟ್ ಹೆಚ್ಚಿಗೆ ಇರೋದ್ರಿಂದ 50% ಹಾಲು ಉತ್ಪಾದಕರ ಸಹಕಾರ ಸಂಘ ಕರೆಂಟ್ ಯೂಸ್ ಮಾಡಿ, ಅಲ್ಲಿ ಸಿಸ್ಟಮ್ ಇರ್ತದೆ, ಮತ್ತೆ ಕರೆಂಟ್ ಯೂಸ್ ಮಾಡ್ಬೇಕಾಗ್ತದೆ. ಅವ್ರನ್ನ 50% ನಾವು ರಿಯಾಯಿತಿ ಕೊಟ್ಟರು ಕೂಡ ಅದರಿಂದ ಕೂಡ ನಮಗೂ ಹೆಚ್ಚಿಗೆ ದುಡ್ಡನ್ನ ನಮಗೆ ಉಳಿತಾಯ ಆಗ್ತದೆ. ಅದ್ರ ಜೊತೆಗೆ